ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್. ನಾವು ಪೇಷಂಟ್ಸಿಗೆ ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆ ಆಹಾರ ತಗೊಳ್ಳಿ, ಹಣ್ಣುಗಳನ್ನ ತಿನ್ನಿ, ತರಕಾರಿಗಳು ತಿನ್ನಿ ಅಂದಾಗ ಕೆಲವೊಂದು ಪೇಷಂಟ್ಸ್ಗಳು ಏನು ಕೇಳ್ತಾರೆ ಅಂದರೆ, ಡಾಕ್ಟ್ರೆ ಅಷ್ಟೊಂದು ವೆರೈಟಿ ಹಣ್ಣೆಲ್ಲ ತಿನ್ನೋಕ್ಕಾಗಲ್ಲ ನಮಗೆ, ಯಾವುದಾದ್ರೂ ಒಂದು ಹಣ್ಣು ಹೇಳ್ಬಿಡಿ, ಎಲ್ಲ ಪೌಷ್ಟಿಕಾಂಶ ಇರಬೇಕು, ಎಲ್ಲ ವೈಟಮಿನ್ ಇರಬೇಕು, ಯಾವ ರೋಗ ಇರೋರು ಬೇಕಾದರೂ ತಿನ್ಬೋದು, ಅದನ್ನು ಹೇಳ್ಬಿಡಿ, ಅದನ್ನೇ ತಿಂತೀವಿ ಅಂತಾರೆ. ಅಂತ ಒಂದು ಹಣ್ಣು ಇದೆಯಾ? ಖಂಡಿತ ಇದೆ. ಯಾವ ಹಣ್ಣು ಅಂದರೆ ಗೋವಾ, ಅಂದರೆ ಕನ್ನಡದಲ್ಲಿ ಪೇರ್ಲೆ ಹಣ್ಣು, ಚೇಪೆಕಾಯಿ, ಸೀಬೆ ಹಣ್ಣು ಅಂತ ಕರಿತೀವಿ. ಈ ಸೀಬೆ ಹಣ್ಣನ್ನ ತುಂಬ ಜನ ನೋಡಿರ್ತಾರೆ, ತುಂಬ ಜನ ತಿಂದಿರ್ತಾರೆ, ಆದರೆ ಅದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಗೊತ್ತಿರಲ್ಲ. ಇವತ್ತು ನಾವು ಸೀಬೆ ಹಣ್ಣು ಯಾಕೆ ಉಪಯೋಗ ಆಗುತ್ತೆ, ಅದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ಸೀಬೆ ಹಣ್ಣಲ್ಲಿ ಆರೆಂಜ್ ಅಂದರೆ ಕಿತ್ಲೆ ಹಣ್ಣಿನಕ್ಕಿಂತ ಜಾಸ್ತಿ ವೈಟಮಿನ್ ಸಿ ಇರುತ್ತೆ. ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಸಿ ಚೆನ್ನಾಗಿರೋದ್ರಿಂದ ನಮ್ಮ ಚರ್ಮದ ಕಾಂತಿ ಅಂದರೆ ಸ್ಕಿನ್ ಬ್ರೈಟ್ ಆಗುತ್ತೆ, ಜೊತೆಗೆ ಮೊಡವೆಗಳಾಗೋದು ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ B6 ನಿಯಾಸಿನ್ ಜಾಸ್ತಿ ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಹಾಗೇನೆ ಇದರಲ್ಲಿ ಫೋಲಿಕ್ ಆಸಿಡ್ ಅಂಶ ಇದೆ. ಪ್ರೆಗ್ನೆಂಟ್ ಇರೋರು ದಿನಕ್ಕೆ ಒಂದು ಹಣ್ಣು ತಿನ್ನೋದ್ರಿಂದ ಮಗು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ವೈಟಮಿನ್ ಎ ಅಂಶ ಇರೋದ್ರಿಂದ ಐ ಹೆಲ್ತ್ ಅಂದರೆ ಕಣ್ಣಿನ ಆರೋಗ್ಯಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಯಾರಿಗೆ BP ಇರುತ್ತೆ ಅಂದರೆ ಹೈಪರ್ಟೆನ್ಸಿವ್ ಪೇಷಂಟ್ ಇರುತ್ತೋ ಅವ್ರ BP ರೆಗ್ಯುಲೇಟ್ ಮಾಡೋಕ್ಕೆ ಅಂದರೆ BP ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮುಖ್ಯವಾಗಿ ಇದರಲ್ಲಿ ಫೈಬರ್ ಅಂಶ ಅಂದರೆ ನಾರಿನ ಅಂಶ ಜಾಸ್ತಿ ಇದೆ. ಹಾಗಾಗಿ ಇದು ನಮಗೆ ಬಹಳ ಬೇಗ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ, ಅಲ್ಲದೆ ತುಂಬ ಹೊತ್ತಿನ ತನಕ ಹಸಿವಾಗಲ್ಲ. ಇದೇ ಕಾರಣಕ್ಕಾಗಿ ಯಾರು ತೂಕ ಇಳಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅಥವಾ ಯಾರು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಿರ್ತಾರೋ, ಈ ಕಾರಣಕ್ಕಾಗಿ ಅವರು ದಿನಕ್ಕೆ ಸೀಬೆಹಣ್ಣನ್ನು ಉಪಯೋಗಿಸೋದು ಉತ್ತಮ. ಈ ಫೈಬರ್ಸ್ ಅಂಶ ಯಾರಲ್ಲಿ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಥವಾ ಮೋಷನ್ ಗಟ್ಟಿಯಾಗೋ ಪ್ರಾಬ್ಲಮ್ ಇರುತ್ತೆ ಅವ್ರು ಸೇವಿಸೋದ್ರಿಂದ ಮೋಷನ್ ಕ್ಲಿಯರ್ ಆಗುತ್ತೆ. ಹಾಗೇನೆ ಈ ಫೈಬರ್ಸ್ಗಳು ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತೆ. ಮೇನ್ ಆಗಿ LDL ಕೊಲೆಸ್ಟ್ರಾಲ್, ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅಂತೀವಲ್ಲ ಅದು. ಜೊತೆಗೆ ಈ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡೋದ್ರಿಂದ ಎಲ್ಲಿ ನಾವು ರಕ್ತನಾಳಗಳಲ್ಲಿ ಜಿಡ್ಡಿನ ಅಂಶ ಸೇರ್ಕೊಳ್ತಾ ಇದೆ, ಕಟ್ಟದ ಹಾಗಾಗ್ತಿದೆ ಅಂತ ಹೇಳ್ತೀವೋ, ಅಂದ್ರೆ ಅಥೆರೋಸ್ಕ್ಲೆರೋಸಿಸ್ ಅಂತ ಏನು ಪ್ರೊಸೆಸ್ ಇದೆಯೋ ಅದು ಕೂಡ ಕಡಿಮೆ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಇದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಅಂದ್ರೆ ಯಾವಾಗ ನಾವು ಈ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ತಿಂದಾಗ ನಮ್ಮ ರಕ್ತದಲ್ಲಿರೋ ಸಕ್ಕರೆ ಅಂಶ ತುಂಬಾ ಜಾಸ್ತಿ ಹೋಗಲ್ಲ. ಹಾಗಾಗಿ ಶುಗರ್ ಪೇಷಂಟ್ಸ್ಗಳು ಕೂಡ ಇದು ತಿನ್ನೋದು ಉತ್ತಮ. ಅಲ್ಲದೆ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಮಾಡುತ್ತೆ. ಇದರಲ್ಲಿರೋ ಕೆಲವೊಂದು ಅಂಶಗಳಿಂದ ಇದು ಕ್ಯಾನ್ಸರ್ ಅಗೇನ್ಸ್ಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗಾದ್ರೆ ಯಾರು ಈ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ತಿನ್ಬೇಕಾದ್ರೆ ಗಮನದಲ್ಲಿ ಇಡಬೇಕು ಅಂದ್ರೆ, ಯಾರಿಗೆ IBS ಅಂದ್ರೆ ಇನ್ಫ್ಲಮೇಟರಿ ಬವೆಲ್ ಸಿಂಡ್ರೋಮ್ ಅಂತ ಏನು ಕರಿತೀವೋ ಆ ಪ್ರಾಬ್ಲಮ್ ಇದೆ ಅವರು, ಹಾಗೆ ಕಿಡ್ನಿ ಸ್ಟೋನ್ಸ್ ಯಾರಿಗಾಗಿರುತ್ತೋ ಅವರು ಇದರ ಪ್ರಮಾಣವನ್ನ ನೋಡ್ಕೊಂಡು ತಗೊಬೇಕು. ಜಾಸ್ತಿ ತಿನ್ನೋ ಆಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದ್ರಿಂದ ತೊಂದರೆ ಆಗಲ್ಲ. ಇವತ್ತಿಂದ ನೀವೆಲ್ಲಾದ್ರೂ ಹೋದಾಗ, ಸಂತೆ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಪೇಟೆ ಇರ್ಬೋದು, ಎಲ್ಲಾದ್ರೂ ಪೇರ್ಲೆ ಹಣ್ಣು ಕಂಡ್ರೆ ಖಂಡಿತ ತಗೊಳ್ಳಿ, ಮನೆಗೆ ಹೋಗಿ ತಿನ್ನಿ, ಅಥವಾ ವಾರದಲ್ಲಿ 2 ರಿಂದ 3 ದಿನನಾದ್ರೂ ಪೇರ್ಲೆ ಹಣ್ಣನ್ನ ಸೇವಿಸಿ. ಇದೊಂದು ಆಲ್ ಇನ್ ಒನ್ ಫ್ರೂಟ್ ಆಗಿದೆ. ಧನ್ಯವಾದಗಳು.